Hello friends, I welcome you to the question and answer session of the lesson There is a Girl by the Tracks. This is a part 1. This contains mostly questions of type 2 to 4 marks. What happened to Baleshwar as he jumped off the still moving train? ಇನ್ನೂ ಚಲಿಸುತ್ತಿರುವ ರೈಲಿನಿಂದ ಹಾರಿದಾಗ ಬಾಲೇಶ್ವರನಿಗೆ ಏನಾಯಿತು? ಇದು ಕ್ವಶನ್. So when Baleshwar jumped off the still moving train, his ankle got hurt. So ಅವನ ಹಿಮ್ಮಡಿಗೆ ಪೇಯ್ನ್ ಆಯಿತು. ಪಾರ್ಟ್ ಆಫ್ ದ ಸೋಲ್ ಆಫ್ ಹಿಸ್ ಸ್ಲಿಪ್ಪರ್ ಗಾಟ್ ಟೋರ್ನ್ ಆಫ್. ಸೊ ಅವನು ಹಾಕ್ಕೊಂಡಿದ್ದಂಥ ಸ್ಲಿಪ್ಪರ್ ಏನಿತ್ತು ಅದರದ್ದು ಸೋಲ್ ಕಿತ್ತು ಹೋಗಿ ಒಂದು ಅರ್ಧ ಹಾಳಾಯಿತು. ದೇರ್ ವಾಸ್ ಎ ಬಸ್ಟ್ ಆಫ್ ಪೇಯ್ನ್ ಇನ್ ಹಿಸ್ ಆ್ಯಂಕಲ್. ಸೊ ಅವನ ಹಿಮ್ಮಡಿನಲ್ಲಿ ತುಂಬ ಒಂಥರ ಜಾಸ್ತಿ ನೋವು ಅನ್ನೋ ಥರ ಅನ್ನಿಸ್ತು. ಹವೆವರ್ ದೇರ್ ವಾಸ್ ನಾಟ್ ಕನ್ಸಿಡರಬಲ್ ಡ್ಯಾಮೇಜ್ ಟು ಹಿಮ್. ಆದರೆ ಅವನಿಗೆ ಯಾವುದೇ ರೀತಿಯ ಒಂದು ಯೋಚನೆ ಮಾಡಬೇಕು ಅಂತ ಅನ್ಕೋತೀವಲ್ಲ ಆ ರೀತಿಯ ಹಾನಿ ಸಂಭವಿಸಲಿಲ್ಲ. ವಾಟ್ ವರ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ಬಾಲೇಶ್ವರ್ ಆಫ್ಟರ್ ಹಿ ಫೌಂಡ್ ರೋಮಾ? ಸೊ ರೋಮಾ ಸಿಕ್ಕಿದ ತಕ್ಷಣ ಬಾಲೇಶ್ವರ್ಗೆ ಏನೇನು ತೊಂದರೆಗಳು ಎದುರಾದವು? ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಸೊ ರೈಲಿಂದ ಧುಮುಕಿದ ಮೇಲೆ ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್ ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ಸೊ ಅವಳು ಅಲ್ಲಿ ಬಿದ್ದಿರೋದನ್ನು ನೋಡ್ತಾನೆ. ಸೊ ಟ್ರ್ಯಾಕ್ಸ್ ಪಕ್ಕದಲ್ಲಿ ಅವಳು ಬಿದ್ದಿರ್ತಾಳೆ. ಹಿ ಆಸ್ಕ್ಡ್ ಇಫ್ ಶಿ ವಾಸ್ ಓಕೆ, ನೀನು ಓಕೆನಾ ಅಂತೆಲ್ಲ ಕೇಳ್ತಾನೆ. ಅವಾಗ ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಸೊ ಅವಳು ಅನ್ಕಾನ್ಷಿಯಸ್ ಆಗಿರೋದ್ರಿಂದ ಏನೂ ರೆಸ್ಪಾನ್ಸ್ ಬರಲ್ಲ. ಆಲ್ಸೋ ದೇರ್ ವಾಸ್ ನೋ ಹೆಲ್ಪ್ ಇನ್ ಸೈಟ್. ಸೊ ಕಣ್ಣೆಳ್ತೆ ದೂರದಲ್ಲಿ ಯಾವುದೇ ಒಂದು ಹೆಲ್ಪ್ ಸಹ ಸಿಗೋಂಥ ಪರಿಸ್ಥಿತಿ ಇರಲಿಲ್ಲ. ಸೊ ಅಲ್ಲೆಲ್ಲ ಮಧ್ಯದಲ್ಲಿದ್ದರು ಅವರು. ಬಾಲೇಶ್ವರ್ ಕುಡ್ ಸಿ ಬ್ಲಡ್ ಫ್ಲೋಯಿಂಗ್ ಔಟ್ ಆಫ್ ಎ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮನ್ಸ್ ಹೆಡ್. ಸೊ ಅವಳ ತಲೆಯಿಂದ ಒಂದು ರಕ್ತ ಬರ್ತಿದ್ದಿದ್ದು ನೀವು ಗಮನಿಸ್ತಾನೆ. ಸೇಯಿಂಗ್ ಎ ಸೈಲೆಂಟ್ ಪ್ರೇಯರ್, ದೇವರೇ ಇವಳು ಒಳ್ಳೆಯದಾಗಲಪ್ಪ ಅಂತ ಕೈ ಮುಕ್ಕೊಂಡು ಹಿ ಲಿಫ್ಟೆಡ್ ದ 50 ಕಿಲೋ ರೋಮಾ ಜಿಂಜರ್ಲಿ ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್. ಸೊ 50 kg ಭಾರದ ರೋಮನ್ನು ಭಾರಿ ಕೇರ್ಫುಲ್ಲಾಗಿ ಎತ್ಕೊಂಡು ಇದು ಟ್ರ್ಯಾಕ್ನ ಕ್ರಾಸ್ ಮಾಡ್ತಾನೆ. ಈ ಕ್ರಾಸ್ಡ್ ಥ್ರೂ ಸಮ್ ಶ್ರಬರಿ ಆ್ಯಂಡ್ ಫೌಂಡ್ ಎ ರೋಡ್. ಸೊ ಅಲ್ಲಿ ಪೊದೆಗಳು ಮಧ್ಯೆ ಹಾದು ಬಂದು ಬರ್ತಾ ಇರೋವಾಗ ಅವನಿಗೊಂದು ರೋಡ್ ಸಿಗುತ್ತೆ. ಮೋಟ್ರಿಸ್ಟ್ಸ್ ಆನ್ ದ ರೋಡ್ ಡಿಡ್ ನಾಟ್ ಹೆಲ್ಪ್ ಹಿಮ್. ಸೊ ಅಲ್ಲಿ ನೋಡ್ತಾನೆ ಯಾರನ್ನ ಹೆಲ್ಪ್ ಮಾಡ್ತಾರಾ ಅಂತ. ಎಲ್ಲರೂ ಸುಮ್ಮನೆ ಅವ್ರು ಪಾಡ್ಗವ್ರು ಹೋಗ್ತಿರ್ತಾರೆ, ನಿಂತ್ಕೊಂಡು ನೋಡೋದು ಇಲ್ಲ ಅಂತದಲ್ಲ. ಸೊ ಆ ರೀತಿ ಯಾರು ಏನೂ ಎನ್ಕ್ವೈರ್ ಮಾಡಲ್ಲ. as he continued carrying her, a truck driver helped him. ಸೊ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಪಾಪ ಒಬ್ಬ ಟ್ರಕ್ ಡ್ರೈವರ್ ಬರ್ತಾನೆ, ಅವನು ನಿಲ್ಲಿಸಿ ಹೆಲ್ಪ್ ಮಾಡ್ತಾನೆ. ವಾಟ್ ಡಸ್ ದ ಫ್ರೇಸ್ ಟ್ರೀಡಿಂಗ್ ವಾಟರ್ ಮೀನ್? ಹೂ ಈಸ್ ಸೆಟ್ ಟು ಬಿ ಟ್ರೀಡಿಂಗ್ ವಾಟರ್, ವೈ? ಸೊ ಇಲ್ಲೊಂದು ಐಡಿಯಮ್ ಅಂತೀವಲ್ಲ, ನುಡಿಗಟ್ಟು ಅಂತ ಹೇಳ್ತಾರಲ್ಲ, ಆ ನುಡಿಗಟ್ಟು ಇದೆಯಂತೆ. ಏನಂದರೆ ಟ್ರೀಡಿಂಗ್ ವಾಟರ್ ಅಂತ, ನೀರು ಚಲಾಯಿಸೋದು ಅಂತ. ಸೊ ಇವನು ಬಾಲೇಶ್ವರ್ ನೀರು ಚಲಾಯಿಸ್ತಿದ್ದ ಅಂತ ಒಂದು ಕಡೆಯಲ್ಲೂ ಮಾತು ಬಂದಿದೆ. ಸೊ ಹಾಗಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ದಿಸ್ ಮೀನ್ಸ್ ಟು ನಾಟ್ ಮೇಕ್ ಪ್ರೋಗ್ರೆಸ್. ಸೊ ಏನೋ ಒಂದು ವಿಷಯದಲ್ಲಿ ಪ್ರೋಗ್ರೆಸ್ ಆಗದಲೇ ಇರೋವಾಗ ಟ್ರೇಡಿಂಗ್ ವಾಟರ್ ಅಂತಾರಂತೆ. ಎಸ್ಪೆಷಲಿ ಬಿಕಾಸ್ ಯು ಹ್ಯಾವ್ ಟು ವೆಯ್ಟ್ ಫಾರ್ ಸಮಥಿಂಗ್ ಎಲ್ಸ್ ಟು ಹ್ಯಾಪನ್ ಫಸ್ಟ್. ಸೊ ಏನೋ ಒಂದು ವಿಷಯ ಆಗಬೇಕು, ಅದಾದ ಮೇಲೆ ಪ್ರೋಗ್ರೆಸ್ ಸಾಧ್ಯ. ಸೊ ಅಂಥ ಪರಿಸ್ಥಿತಿಗೆ ನೀರು ಬಿಡೋದು ಅಂತಲೋ ನೀರು ಚಲಾಯಿಸೋದು ಅಂತಲೋ ಒಂದು ಇಂಗ್ಲೀಷ್ ನುಡಿಗಟ್ಟು. ಇನ್ ದಿಸ್ ಲೆಸನ್ ಬಾಲೇಶ್ವರ್ ಈಸ್ ಎ ಟ್ರೇಡಿಂಗ್ ವಾಟರ್. ಸೊ ಬಾಲೇಶ್ವರ್ ನೀರು ಬಿಡ್ತಿದ್ದ ಅಂತ ಹೇಳ್ತಾರಲ್ಲ, ಯಾಕೆ ಅಂದರೆ ಹಿಸ್ ಜಾಬ್ ಹಂಟ್ ಈಸ್ ನಾಟ್ ಯೆಟ್ ಸಕ್ಸಸ್ಫುಲ್. ಸೊ ಅವನು ಹುಡುಕ್ತಾ ಇದ್ದ, ಪಾಪ ಏನು ಒಂದು ಕೆಲಸ ಹುಡುಕ್ತಾ ಇದ್ದ, ಅದೇನೋ ಸಿಕ್ಕಿರಲಿಲ್ಲ, ಹಾಗಾಗಿ ಅವನು ನೀರು ಬಿಡ್ತಾ ಇದ್ದಾನೆ ಅಂತ ಅರ್ಥದಲ್ಲಿ ಹೇಳ್ತಾರೆ. ವೈ ಡು ಯು ಥಿಂಕ್ ದ ಟ್ರಕ್ ಡ್ರೈವರ್ ಸ್ಲಿಪ್ಡ್ ಅವೇ? ಸೊ ಟ್ರಕ್ ಚಾಲಕ ತಪ್ಪಿ ಹೋದ ಅಂತ ನೀವು ಯಾಕೆ ಭಾವಿಸ್ತೀರಾ? ಇದು ಕ್ವಶನ್. Actually, the truck driver did whatever he could until he found that she is in safe hands. ಸೊ ರೋಮಾ ಸುರಕ್ಷಿತವಾದ ಡಾಕ್ಟರ್ಸ್ ಕೈಯಲ್ಲಿ ಇದ್ದಾಳೆ ಅಂತ ಗೊತ್ತಾಗ ತನಕಲೂ ಪಾಪ ಅವನು 2 ಕಡೆ ಕರ್ಕೊಂಡು ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಒನ್ಸ್ ಹಿ ಕನ್ಫರ್ಮ್ಡ್ ಹರ್ ಸೇಫ್ಟಿ, ಹಿ ಡಿಸಪಿಯರ್ಡ್ ಫ್ರಮ್ ದ ಪ್ಲೇಸ್. ಸೊ ಅದೆಲ್ಲ ಅವಳು ಆರಾಮಾಗಿದ್ದಾಳೆ, ಸುರಕ್ಷಿತವಾಗಿದ್ದಾಳೆ, ಒಳ್ಳೆ ಡಾಕ್ಟರ್ಸ್ ಕೈಲಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅವನು ಆ ಜಾಗದಿಂದ ಖಾಲಿ ಮಾಡ್ತಾನೆ. ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಡಿಸಪಿಯರ್ಡ್ ಆಸ್ ಹಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇನ್ ರಿಟರ್ನ್ ಫ್ರಮ್ ಎನಿಬಡಿ. ಅವನಿಗೇನು ಯಾರಿಂದ ಯಾವುದೇ ರೀತಿಯ ಒಂದು ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ನನ್ನ ಧರ್ಮ, ನಾನು ಮಾಡಿದ್ದೀನಿ ಅಂದ್ಕೊಂಡು ಅದೆಲ್ಲ ಆದಮೇಲೆ ಹಾಗಂತ ಮಧ್ಯದಲ್ಲಿ ಬಿಟ್ಟಿಲ್ಲ, ಅವಳು ಸುರಕ್ಷಿತ ಅಂತ ಅನಿಸಿದ ಮೇಲೆ ಹೋಗಿದ್ದಾನೆ. ಹಿ ಡಿಡ್ ದಿಸ್ ಆಸ್ ಪಾರ್ಟ್ ಆಫ್ ಇಸ್ ಸೋಷಿಯಲ್ ಸರ್ವಿಸ್. ಸೊ ಅವನಿಗೊಂದು ಸಾಮಾಜಿಕ ಜವಾಬ್ದಾರಿ ಏನಿರುತ್ತೆ ಆ ರೀತಿ ಮಾಡಿದ್ದಾನೆ. ಇದನ್ನು ನೆಗೆಟಿವ್ ಆಗಿ ಒಂದು ಸತಿ ಯೋಚನೆ ಮಾಡೋಣ. ಥಿಂಕಿಂಗ್ ನೆಗೆಟಿವ್ಲಿ ವಿ ಕ್ಯಾನ್ ಆಲ್ಸೋ ಆರ್ಗ್ಯೂ
ಈ ಮೈಟ್ ಹ್ಯಾವ್ ಅಫ್ರೈಡ್ ಆಫ್ ಗೆಟಿಂಗ್ ಇನ್ವಾಲ್ವ್ ವಿತ್ ಪೊಲೀಸ್ ಕೇಸ್. ಏನಾದ್ರು ಈ ಪೊಲೀಸ್ ಗಿಲೀಸ್ ಕೇಸ್ ಆದರೆ ಯಾಕಪ್ಪ ನನಗೆ ಅಂತ ಹೇಳಿಕೊಂಡು ಇದಾಯ್ತಲ್ಲ ಇಲ್ಲಿ ಬಿಟ್ಟು ಹೋಗೋಣ ಅಂದ್ಕೊಂಡು ಹೋಗಿರ್ಬೋದು ಅಂತ ಒಂದು ಯೋಚನೆ. ಐ ಆಮ್ ನಾಟ್ ಶೂರ್ ಅಬೌಟ್ ದಿಸ್. ಸೊ ಇದನ್ನು ನಾನು ಏಕಾಏಕಿ ಹೇಳೋಕ್ಕೆ ಇಷ್ಟಪಡಲ್ಲ ಇವನ ಬಗ್ಗೆ, ಯಾಕೆಂದರೆ ಬಟ್ ದಿಸ್ ಜಸ್ಟ್ ಅನದರ್ ಪಾಸಿಬಿಲಿಟಿ ಅಷ್ಟೇ. ಈ ಥರನೂ ಇರಬಹುದೇನೋ ಅಂತ. ಯಾಕೆಂದರೆ ಅಷ್ಟಾಗಿದ್ದರೆ ಪಾಪ ಈ ಎರಡನೇ ಇದಕ್ಕೆಲ್ಲ ಬರ್ತಿರಲಿಲ್ಲ. ಸೊ ಇನ್ ದಟ್ ಸೆನ್ಸ್ ಐ ಥಿಂಕ್ he did not expect anything from anybody should be a good reason. Why did Baleshwar want to thank the truck driver? So Baleshwar ಅವರು ಟ್ರಕ್ ಚಾಲಕನಿಗೆ ಧನ್ಯವಾದ ಹೇಳಕ್ಕೆ ಬಯಸಿದ್ರು ಯಾಕೆ ಅಂತ ಕ್ವಶನ್. When Baleshwar was carrying Roma on the road, no one even stopped to enquire what happened. ಪಾಪ ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ ಬಾಲೇಶ್ವರ, ಆದರೆ ಒಬ್ಬರು ನಿಲ್ಲಿಸಿ ಮಾತಾಡ್ಸಲ್ಲ, ಏನಾಯಿತು ಅಂತಲೂ ಕೇಳಲ್ಲ. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲೂಸ್ ಹಿಸ್ ಹೋಪ್, ಅವನಿಗೆ ಏನೋ ನನಗೇನು ಮೋಸ್ಟ್ಲಿ ಹೆಲ್ಪ್ ಸಿಗಲಾರ್ದು ಅಂತ ಅನ್ಕೋತಾ ಇರ್ತಾನೆ, ಅವನಿಗೆ ಇದೇ ಹೊರಟೋಗಿರುತ್ತೆ. ಸೊ ಆ ಹೋಪೇ ಹೋಗಿದ್ದಾಗ ಈ ಟೆಂಪೋ ಟ್ರಕ್ ಪುಲ್ಡ್ ಓವರ್ ಆ್ಯಂಡ್ ಇಟ್ಸ್ ಡ್ರೈವರ್, ಎ ಮಿಡಲ್ ಏಜ್ಡ್ ಮ್ಯಾನ್ ಹೂ ಸ್ಪೋಕ್ ಗುಜರಾತಿ, ಸ್ಟೆಪ್ಡ್ ಔಟ್ ಆ್ಯಂಡ್ ಹೆಲ್ಪ್ಡ್ ಬಾಲೇಶ್ವರ್ ಟು ಟೇಕ್ ರೋಮಾ ಟು ದ ಹಾಸ್ಪಿಟಲ್. ಸೊ ಆ ಟೈಮ್ಗೆ ಒಬ್ಬ ಗುಜರಾತಿ ಡ್ರೈವರ್ ಬಂದು ರೋಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡ್ತಾನೆ. ಈ ಹೆಲ್ಪ್ ಟು ಟೇಕ್ ಹರ್ ಟು 2 ಹಾಸ್ಪಿಟಲ್ಸ್. ಸೊ 2 ಹಾಸ್ಪಿಟ್ಲು, ಒಂದು ಫಸ್ಟ್ನೇದಕ್ಕೆ ಹೋಗ್ತಾರೆ, ಅಲ್ಲೇನೋ ಫೆಸಿಲಿಟೀಸ್ ಇರಲ್ಲ, ಎಕ್ಸ್ಪರ್ಟ್ಸ್ ಇರಲ್ಲ, ಹಾಗಾಗಿ 2ನೇದಕ್ಕೆ ಹೋಗ್ತಾರೆ, ಅಲ್ಲಿ ಫಸ್ಟ್ ಏಡ್ ತೊಗೊಂಡು. as soon as the driver understood she is in safe hands, he disappeared. ಸೊ ಅವಳು 2ನೇ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲೆಲ್ಲ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ಗೊತ್ತಾಗುತ್ತೆ ಅವ್ನಿಗೆ. ಸೊ ಅದಾದಮೇಲೆ ಹೊರಟ್ಬಿಡ್ತಾನೆ. ಬಾಲೇಶ್ವರ್ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಫಾರ್ ದ ಹೆಲ್ಪ್ ಈ ಡಿಡ್ ಇನ್ ಸೇವಿಂಗ್ ರೋಮ. ಸೊ ಅವ್ನು ಎಲ್ಲ ಥರದ್ದು ಹೆಲ್ಪು ಮಾಡ್ತಾನೆ ಪಾಪ. ಇನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಸೊ ಮೊದಲನೇದ್ರಲ್ಲಿ ಇಲ್ಲ ಅಂತ ಗೊತ್ತಾದಮೇಲೆ 2ನೇದಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಅಲ್ಲೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಹೋಗ್ತಾನೆ. ಸೊ ಫಾರ್ ಆಲ್ ದಟ್ ಗುಡ್ ಡೀಡ್ ಹಿ ಡಿಡ್, ಐ ಥಿಂಕ್ ಮಿಸ್ಟರ್ ಬಾಲೇಶ್ವರ್ ವಾಂಟೆಡ್ ಟು ಥ್ಯಾಂಕ್ ದ ಡ್ರೈವರ್. ಹೌ ಡಿಡ್ ರೋಮಾ ಫಾಲ್ ಬೈ ದ ಟ್ರ್ಯಾಕ್ಸ್? ರೋಮಾ ಹಳಿಯ ಬಳಿ ಹೇಗೆ ಬಿದ್ದರು? Having just managed to squeeze herself into ladies' compartments, Roma Talreja tried to settle into a corner near the door. ಸೊ ಆ ಟ್ರೈನ್ ಒಳಗೆ ಹತ್ತಿದ ಮೇಲೆ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಸೊ ಎಲ್ಲ ಒಂದು ಕಡೆ ನಿಂತ್ಕೊಳ್ಳೋಣ ಅಂತ ಹೋಗಿ ಡೋರ್ ಹತ್ತಿರ ಒಂದು ಕಾರ್ನರನ್ನು ಹುಡುಕ್ತಾರೆ. ಸೊ ದ ಟ್ರೈನ್ ಹರ್ಟಲ್ಡ್ ಅಹೆಡ್ ಆ್ಯಂಡ್ ರೋಮಾ ಜಾಮ್ಡ್ ಬಿಟ್ವೀನ್ ಅದರ್ ವುಮನ್. ಸೊ ಎಲ್ಲರ ಮಧ್ಯೆನೂ ಸಿಗಾಕೋತಾರೆ. ವಾಸ್ ಟ್ರೈಯಿಂಗ್ ಟು ಫೈಂಡ್ ಸಮ್ ಸ್ಪೇಸ್ ಟು ಸ್ಟ್ಯಾಂಡ್ ಸೇಫ್ಲಿ ಆನ್. ಸೊ ಎಲ್ಲೋ ಒಂದು ಕಡೆ ಆರಾಮಾಗಿ ನಿಂತ್ಕೊಳ್ಳೋಣ ಅಂತ ಹುಡುಕ್ತಾ ಇರ್ತಾರೆ. ವೆನ್ ಶಿ ಸಡನ್ಲಿ ಗಾಟ್ ಪುಶ್ಡ್, ಸೊ ಯಾರೋ ತಳ್ದಂಗೆ ಆಗುತ್ತೆ. ಶಿ ಲಾಸ್ಟ್ ಹರ್ ಟೆನೋವಸ್ ಫುಟ್ ಹೋಲ್ಡ್ ಆ್ಯಂಡ್ ಪ್ಯಾನಿಕ್ಡ್. ಸೊ ಅವಳಿಗೆ ಆಯ ತಪ್ಪುತ್ತೆ, ಒಂಥರ ಗಾಬರಿ ಆಗ್ತಾಳೆ. ಹರ್ ಹ್ಯಾಂಡ್ಸ್ ರೀಚ್ಡ್ ಫಾರ್ ದ ಸ್ಟೀಲ್ ರೈಲಿಂಗ್ ಅಬೌವ್. ಸೊ ಮೇಲ್ಗಡೆ ಅದು ರೈಲಿಂಗ್ಸ್ ಇರುತ್ತಲ್ಲ, ಅದನ್ನು ಹಿಡ್ಕೊಳ್ಳೋಣ ಅಂತ ಕೈ ಎತ್ತಾಳೆ. ಬಟ್ ಫೈಂಡಿಂಗ್ ಓನ್ಲಿ ಏರ್, ಏನೂ ಸಿಗಲ್ಲ. ಸೊ ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್, ಅಂದರೆ ಆಚೆಗೆ ಬಿದ್ದಿರ್ತಾಳೆ. What did Baleshwar Mishra do as soon as he saw the girl lying by the tracks? ಹಳಿಗಳ ಪಕ್ಕದಲ್ಲಿ ಬಿದ್ದಿರುವ ಹುಡುಗಿಯನ್ನು ನೋಡಿದ ಕೂಡಲೇ ಬಾಲೇಶ್ವರ ಮಿಶ್ರಾ ಏನು ಮಾಡಿದರು? On seeing the girl by the tracks, impulsively Baleshwar went and grabbed the train's red emergency chain and pulled it down frantically. ಸೊ ಅವನು ತಕ್ಷಣ ಆ ಎಮರ್ಜೆನ್ಸಿ ಚೈನ್ ಹಿಡ್ಕೊಂಡು ಎಳೆದು ಎಲ್ಲ ಮಾಡ್ತಾನೆ. ಸೊ ಅದಾದಮೇಲೆ ದ ಟ್ರೈನ್ ಸ್ಕ್ರೀಚ್ಡ್ ಸ್ಲೋಯಿಂಗ್ ಡೌನ್. ಸೊ ಅದೊಂಥರ ಕಿರ್ಚ್ಕೊಂಡು ನಿಲ್ಲುತ್ತದು. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತಾನೆ. ಸೊ ಅಲ್ಲಿ ಕೂಗ್ತಾನೆ, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್ ಅಂತ ಕಂಪಾರ್ಟ್ಮೆಂಟ್ನವ್ರಿಗೆಲ್ಲ. ಆದರೆ ಸಿನ್ಸ್ ನೋ ಒನ್ ವಾಲಂಟಿಯರ್ಡ್, ಯಾರು ಮುಂದಕ್ಕೆ ಬರಲ್ಲ, ಈ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್. ಸೊ ಅದು ಇನ್ನೂ ಮೂವ್ ಆಗ್ತಿರೋವಾಗಲೇ ಜಂಪ್ ಮಾಡಿಬಿಟ್ಟು ಹೋಗ್ತಾನೆ. ಹೌ ಡಿಡ್ ದ ಡಾಕ್ಟರ್ಸ್ ಅಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ರೀಟ್ ರೋಮಾ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ರೋಮಾಗೆ ಹೇಗೆ ಚಿಕಿತ್ಸೆ ನೀಡಿದರು? ದ ಮೆಡಿಕಲ್ ಡೈರೆಕ್ಟರ್ ಆಫ್ ದ ಹಾಸ್ಪಿಟಲ್ ಸಾ ದ ಎಕ್ಸ್ಟೆಂಟ್ ಆಫ್ ರೋಮಾಸ್ ಇಂಜುರೀಸ್ ಆ್ಯಂಡ್ ಇಮ್ಮಿಡಿಯೇಟ್ಲಿ ಅಡ್ಮಿಟೆಡ್ ಹರ್ ಟು ದ ICU ವಿತೌಟ್ ಎನಿ ಪೇಪರ್ ವರ್ಕ್. ಸೊ ಗುಡ್ ಪರ್ಸನ್ ಯಾರು ಮೆಡಿಕಲ್ ಡೈರೆಕ್ಟ್ರು. ಸೊ ತಕ್ಷಣ ಯಾವುದೇ ಪೇಪರ್ ವರ್ಕು, ಸಿಗ್ನೇಚರ್ ಅದು ಇದು ಏನೂ ಇಲ್ದೇ ಪಾಪ ಅವಳನ್ನ ICUಗೆ ಅಡ್ಮಿಟ್ ಮಾಡ್ಕೋತಾರೆ. ದೇ ಟುಕ್ ಎಕ್ಸ್ರೇಸ್, ಅವಳದ್ದು ಎಕ್ಸ್ರೇ ತೊಗೋತಾರೆ. ಡಾಕ್ಟರ್ಸ್ ಫೌಂಡ್ ದಟ್ ಆಲ್ ಶಿ ನೀಡೆಡ್ ಈಸ್ ಡೀಪ್ ಔಂಡ್ ಸ್ಯೂಚರ್ಸ್. ಅವಳಿಗೆ ಬೇಕಾಗಿರೋದು ತುಂಬ ಡೀಪ್ ಗಾಯಗಳಾಗಿವೆ. ಸೊ ಅದಕ್ಕೆ ಹೊಲಿಗೆ ಹಾಕಬೇಕು ಅಷ್ಟೇ, ಇನ್ನೇನು ಆಗಿಲ್ಲ, ಗಾಬರಿ ಆಗ ಅಂಥದ್ದೇನಿಲ್ಲ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ದಿ ಕ್ಯಾರಿಡ್ ಔಟ್ ಸ್ಯೂಚರ್ ಆ್ಯಂಡ್ ಶಿ ವಾಸ್ ರಿಕವರ್ಡ್. ಸೊ ಅವೆಲ್ಲ ಸ್ಯೂಚರ್ ಎಲ್ಲ ಹಾಕಿದ್ಮೇಲೆ ಅವಳು ನಾರ್ಮಲಾಗಿ ಚೇತರಿಸ್ಕೊಳ್ಳೋಕ್ಕೆ ಪ್ರಾರಂಭ